ಹೌದು ಸರ್. ಸರ್ ಇನ್ನು ಇವಾಗ ರಾಜ್ಯದ ವಿಷಯಕ್ಕೆ ಬಂದರೆ ಕೆ ಐ ಎ ಡಿ ವಿ ಭೂ ಹಗರಣವನ್ನು ಪ್ರಶ್ನಿಸಿದ್ದಕ್ಕಾಗಿ ಏನು ಪ್ರಿಯಾಂಕ್ ಖರ್ಗೆ ಮತ್ತವರ ಸ್ನೇಹಿತರು ನನ್ನನ್ನು ರಾಜಸ್ಥಾನಿ ಎಂದು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ನಾನು ಕೇಳಲು ಬಯಸ್ತೇನೆ, ಸೋನಿಯಾ ಗಾಂಧಿ ಅವರು ರಾಜಸ್ಥಾನದ ಸದಸ್ಯರಾಗಿ ರಾಜ್ಯಸಭಾ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇಟಲಿಯ ಜುಜುದಲ್ಲಿ ಜನಿಸಿದವರು. ಹಾಗಾಗಿ ಅದೇ ರೀತಿ AIC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಿಕಾರ್ದಲ್ಲಿ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಚೂರುದಲ್ಲಿ ಜನಿಸಿದ್ರು. ಅವರು ಯಾವ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅಂತ ಇವತ್ತು ಲೇಹರ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ ಸರ್. ಇದಕ್ಕೆ ಮೊನ್ನೆ ಏನು MB ಪಾಟೀಲ್ರು ಮತ್ತು ಖರ್ಗೆ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ರಾಜ್ಯಪಾಲರಿಗೆ ಲೇಹರ್ ಸಿಂಗ್ ಮನವಿ ನೀಡಿದರು ಸರ್. ಇವಾಗ ಅವರು ರಾಜಸ್ಥಾನದವರು ಅಂತ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡ್ತಿದ್ದಾರೆ ಸರ್. ನೋಡಿ, ಈ ರಾಜಕಾರಣಿಗಳ ಆರೋಪಗಳು ನಾನು ನನ್ನ ಸಮಾಜಕ್ಕೆ ನಾಗರಿಕರಿಗೆ ಒಂದು ವಿನಂತಿ ಮಾಡ್ತೀನಿ. ಯಾಕಂತಂದರೆ ನಾವು ಕಲ್ಯಾಣ ಕರ್ನಾಟಕದವರು, ಕಲ್ಯಾಣ ನಾಡಿನವರು, ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂತ ಸಾರಿದಂಥ ಮಹಾಪುರುಷರ ಭೂಮಿಯಿಂದ ಇವರು ಒಬ್ರಿಗೊಬ್ರು ಏನು ಟೀಕೆ ಮಾಡ್ತಾರೆ, ನಾವು ಆಶ್ಚರ್ಯ ಆಗ್ತದೆ. ಇಂದಿರಾ ಗಾಂಧಿಯವರು ಕರ್ನಾಟಕದಿಂದ ಆಯ್ಕೆ ಆದರು. ಹೌದು ಸರ್. ಮತ್ತು ಬೇಕಾದಷ್ಟು ಉತ್ತರ ಭಾರತದವರು ಇಲ್ಲಿಂದ MP ಆಗಿ ಹೋಗಿದ್ದಾರೆ. ಇವರು ಎಲ್ಲಿಂದ ಆಗಿ ಹೋಗ್ತಾರೆ ಆ ಪ್ರಶ್ನೆ ಅಲ್ಲ. ಅವರಾದಾಗ ಇವರು, ಇವರಾದಾಗ ಅವರು. ಇದು ಪ್ರಿಯಾಂಕಾ ಅವರಾಗಲಿ ಅಥವಾ ರಾಜಸ್ಥಾನದವರು ಆಗಲಿ, ಯಾರು ಏನು ಹೇಳಿದ್ರು ಇವರು ತಮ್ಮ ಸ್ವಾರ್ಥದಿಂದ ಹೇಳ್ತಾರೆ. ರಾಜಕಾರಣ ಹೇಳಿಕೆಗಳಿವೆ. ಸೋನಿಯಾ ಗಾಂಧಿ ಇಟಲಿದಾಗ ಹುಟ್ಟಿ ನಾನು ಭಾರತ ನಾಗರಿಕ ಅಂತ ಹೇಳಿ ಬರ್ತಾಳೆ. ಆದರೆ ಇವತ್ತಿಗೂ ಯಾವ ಇಟಲಿಯಲ್ಲೇ ಮೋಹ ಇದೆ. ಅದೇ ಅವ್ರದ್ದು ವೈಯಕ್ತಿಕ. ಆದರೆ ನಮ್ಮ ರಾಷ್ಟ್ರದಲ್ಲಿ ನಾವು ಭಾರತದ ಒಕ್ಕೂಟದಲ್ಲಿ ಒಂದಾಗಿದ್ದೀವಿ. ಯಾವ ರಾಷ್ಟ್ರದಿಂದ, ಯಾವ ಜಿಲ್ಲೆಯಿಂದ, ಯಾವ ಸ್ಟೇಟ್ದಿಂದ ಯಾರು ಆರಿಸಿ ಹೋಗ್ತಾರೆ ಅನ್ನೋದಕ್ಕಿಂತಲೂ ಯಾವ ರೀತಿ ಆರಿಸಿ ಹೋಗ್ತಾರೆ, ಎಷ್ಟು ಪ್ರಾಮಾಣಿಕರಿದ್ದಾರೆ ಎಂಬುದಿದೆ. ಇವರಿಬ್ಬರು, ನಾನು ರಾಜಸ್ಥಾನ, ನೀನು ಕರ್ನಾಟಕ ಏನು ಹೇಳ್ಕೊಂಡು ಇವ್ರು ಮಾಡ್ತಾರೆ ಹೊರಗಿನವರಂತ. ಇವರು ಎಲ್ಲರೂ ರಾಜಕೀಯ ಮೋಸಗಾರರು. ಇವರು ರಾಜಕಾರಣದ ಸ್ವಾರ್ಥಕ್ಕಾಗಿ ಜನರಿಗೆ ಮೂಢನ್ನಾಗಿ ಮಾಡ್ತಾ ಇದ್ದಾರೆ. ಸರ್ ಇನ್ನೊಂದು ಹಾಸ್ಯಾಸ್ಪದ ಏನಂದ್ರೆ ಸರ್, ಇವರು ಅಧಿಕಾರದಾಗಿದ್ದಾಗ ಇವರು ಈ ಸ್ಕ್ಯಾಮ್ ಮಾಡಿದ್ದಾರೆ, ಇವ್ರು ಹಗರಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಮತ್ತೆ ಅವರು ಅಧಿಕಾರಕ್ಕೆ ಬಂದಾಗ ಯಾಕೆ ಸರ್ ಆ ಹಗರಣವನ್ನು ಅಷ್ಟು ಫಾಸ್ಟ್ ಆಗಿ ತನಿಖೆಗೆ ಒಳಪಡಿಸಲ್ಲ ಅಂತ. ಇದು ಹಗರಣದ ಮಾತು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಇವ್ರು ಯಾರೂ ಸಾಧ್ಯ ಇಲ್ಲ. BJPದವರಾಗಲಿ, ನಮ್ಮದು ಕಾಂಗ್ರೆಸ್ದವರಾಗಲಿ, JDSದವರಾಗಲಿ, ಇವ್ರು ಯಾರೂ ಸಾಧ್ಯ ಅಲ್ಲ. ಇವರು ತಮ್ಮ ತಮ್ಮ ಕಾಲಕ್ಕೆ ಎಷ್ಟು ಆಗ್ತದೋ ಅಷ್ಟಾಗಲಿ. ಇವರು ಎಲ್ಲರೂ ಸತ್ಯವಂತರು. ಎದುವರೆಗೆ ಅಂದರೆ ಸಿಗುವವರೆಗೆ. ಎದುವರೆಗೆ ಇವರಿಗೆ ಕಳ್ತನ ಮಾಡಲಿಕ್ಕೆ ಆಸ್ಪದ ಸಿಗೋದಿಲ್ವೋ ಅದುವರೆಗೆ ಇವರು ಸತ್ಯವಂತರು. ಇವರಿಗೆ ಆಸ್ಪದ ಸಿಕ್ಕಾಗ ಯಾರು ತೋರಿಕೆಯಾಗಿ ಮಾಡಿದ್ದಾರೆ, ಯಾರು ಮುಚ್ಚಿಯಾಗಿ ಮಾಡಿದ್ದಾರೆ, ಯಾರ್ದು ಬಯಲಿಗೆ ಬಂದಿದೆ, ಕೆಲವ್ರದ್ದು ಬಯಲಿಗೆ ಬಂದಿಲ್ಲ. ಆದರೆ ಈ ರಾಜಕಾರಣಿಗಳಂದರೆ ಅದಕ್ಕೆ ಪರ್ಯಾಯ ಹೆಸರು ಕೊಡಬೇಕಾದ್ರೆ ಇವ್ರಿಗೆ ರಾಜಕಾರಣಿ ಅನ್ನೋದಕ್ಕಿಂತ ಭ್ರಷ್ಟರ ಆಯ್ಕೆ ಅಂತ ಹೇಳಬೇಕು. ಇವರು ಭ್ರಷ್ಟರು. ರಾಜಕಾರಣಿಗಂತ ಹೇಳ್ಕೊಲಿಕ್ಕೆ ರಾಜಕೀಯ ಆಗ್ತದೆ. ಅಲ್ಲ ಸರ್, ನ್ಯಾಯಯುತವಾಗಿ ಕೆಲಸ ಮಾಡಿದರೆ ಒಬ್ಬ MLA ಮುಂದೆ 3-4 ಲಕ್ಷ ಸಂಬಳ ಇರುತ್ತೆ ಸರ್. ಆದರೆ ಎಲೆಕ್ಷನ್ ಟೈಮಲ್ಲಿ ಒಬ್ಬೊಬ್ಬ ಶಾಸಕ 20 ಕೋಟಿ 30 ಕೋಟಿ ಎಲ್ಲಿಂದ ತಂದು ಖರ್ಚು ಮಾಡ್ತಿರ್ಬೋದು. ಯಾಕೆ ಖರ್ಚು ಮಾಡ್ತಾನಂದ್ರೆ ಇದು ಒಂದು ಅಡತಿ ಅಂಗಡಿ ಅಥವಾ ಒಂದು ಇಂಡಸ್ಟ್ರಿ ಅಂತ ಎಲೆಕ್ಷನ್ ತಿಳ್ಕೊಂಡಾರೆ. ಇಷ್ಟು ಬಂಡವಾಳ ಹಾಕಿದ್ರೆ ಮುಂದೆ ಇಷ್ಟು ಬಂಡವಾಳ ತೆಗಿತೀನಿ ಅಂತ. ಅದನ್ನ ನಾನು ಸಮಾಜಕ್ಕೆ ಕೈ ಜೋಡಿಸಿ ಒಂದು ವಿನಂತಿ ಮಾಡ್ತೀನಿ. ಯಾರೇ ಈ ಕಳ್ಳರು ನಿಮಗೆ ಹಣ ಕೊಡ್ಲಿಕ್ಕೆ ಬಂದಾಗ ದಯಮಾಡಿ ನೀವು ಅದನ್ನು ಸ್ವೀಕಾರ ಮಾಡಬೇಡಿ. ಒಂದು ವೇಳೆಗೆ ತಗೊಂಡ್ರು ಸಹಿತ ನೀವು ಒಂದು ಕೆಲಸ ಮಾಡಿರಿ, ಇವ್ರ ಹಣ ಎಲ್ಲಾದರೂ ಹೋಗಲಿ, ನೀವು ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ಪ್ರಯತ್ನ ಮಾಡಿದಾಗ ಮಾತ್ರ ಸುಧಾರಣೆ ಆಗ್ತದೆ. ಇವರು ಅವ್ರಿಗೆ ಕಳ್ಳಂತಾರೆ, ಅವ್ರು ಇವ್ರಿಗೆ ಕಳ್ಳಂತಾರೆ. ನೋಡೋರಿಗೆ ಏನು ಅನ್ನಿಸ್ತದೆ, ಇವರಿಬ್ಬರೂ ಕಳ್ಳರಿದ್ದಾರೆ. ಇವರಿಬ್ಬರು ಕಳ್ರೆ. ಯಾಕಂದರೆ ಅವ್ನ ಹಗರಣ ಅದು ಅದಂತಾರೆ, ಇವ್ನ ಹಗರಣ ಅಂದರೆ ಇಬ್ಬರು ಹಗರಣಕ್ಕೆ ಒಳಗಾಗಿದ್ದವ್ರ. ಇವರು ಅಧಿಕಾರದಲ್ಲಿ ಇದ್ದವರಾಗಲಿ ವಿರೋಧದಲ್ಲಿ ಇದ್ದವರಾಗಲಿ ಇವರಿಬ್ಬರು ಸಾಧ್ಯಗಳಲ್ಲ ಸರ್. ಇನ್ನು ಮುಂದಿನ ಸುದ್ದಿ